ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿ. ಆ ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಸಂಹೀಳಿತವಾಗಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ಚದುರಂಗ ಬಲ ಸಮೇತವಾದ ಪ್ರಚಂಡ ಚಂಡಮಾರುತದಿಂದ ಫುಲ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಹಿತ್ತ ನೋಡಪ್ಪ ಅಂತ ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜ, ಶಕುನಿ, ಜಯದ್ರಥ, ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವ ಮಹಾ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ಧಾರೆಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡಪ್ಪ ಅಂತ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನ ಧಾರೆಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನ್. ನೆರೆಗೋದಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡಪ್ಪ ಅಂತ ಆತನು ನಿಮ್ಮ ಪಿತಾಮಹನ್ ಭರತವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ ಮಿತ್ರ ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಿ ಪರಮಾತ್ಮ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಡಗುತ್ತಿರುವು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ನಿಲ್ದಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದು ಏನನ್ನು? ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಪಾರ್ಥ. ವಾಸುದೇವ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಖ್ಯಾತಿಗಳು. ಇವರಲ್ಲಿ 8 ಜನರ ಧಮನಿಗಳಲ್ಲಿ ಭರತವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಭಲೆಯ ಜನ. ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರನ್ನೆಲ್ಲ ಓದಿಸಲು ನನ್ನಿಂದಾಗದು ಪರಮಾತ್ಮ, ನನ್ನಿಂದಾಗದು. ಈ 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಬದಗೆ ಗುರು ಹಿಂಸೆಗೆ ಕೈ ಹಾಕಲಾರನು ಮಿತ್ರ, ಕೈ ಹಾಕಲಾರನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವೇ ಬೇಡ. ಇದೇನು
ಅವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ. ಅರ್ಜುನ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ.
ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ನಮಗೆ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಯದುಪತಿ, ನನ್ನಿಂದಾಗದು. ಈ ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಮಾನವನು ಆತ್ಮನು ದೇಹಾಂತರ ಪ್ರಾಪ್ತಿಯು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವಂತೆ. ಮರಣವು ದೇಹದ ನಾಶ, ಅವಿನಾಶಿಯಾದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆಯೇ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ನಾನು, ನೀನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆ, ಮುಂದೆಯೂ ಜನಿಸಿರುವೆ. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡ್ಪಾರ್ತಾ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಸರ್ವಾಂಗಗಳು ನಿಶ್ಚಯಿತವಾಗುವವು. ದುಸ್ಸಾಹಸ ಇತ್ಯಾದಿಕ್ಕಿನಿಂದ ನನ್ನ ಸರ್ವಾಂಗಗಳು ನಿಶ್ಚಯಿತವಾಗುವವು. ನಾನು ಹೇಳಿಯಲ್ಲ ವಾಸುದೇವ, ನಾನು ಹೇಳಿಯಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಜನಾರ್ದನ, ಈ ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬುವ ಅನರ್ಥಕಾರಿ ನೆನಪಿರಲಿ ಅರ್ಜುನ. ಇದು ಧರ್ಮಯುದ್ಧ. ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರ. ಶತ್ರುಗಳು ಹೇಡಿ ಎಂದು ಹರಿಯುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಮನುಷ್ಯನು ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವನನು, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮದ ನಾಶನವೋ ಅಥವಾ ಧರ್ಮದ ಉದ್ಧಾರವೋ? ಉಭಯಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ಪರಮಾತ್ಮ, ನನಗೊಂದು ಗತಿಯನ್ನು ತೋರಿಸು. ಅಸ್ಥಿರ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕನಾಗಿರಲು ಬರಿದೇಕೆ ಕಳವಳ ಪಡು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಯುಗದಲ್ಲಿ ಕೀರ್ತಿಯನ್ನು ಪಡೆದರೆ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವ ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯ್ತನು, ಅವ್ಯಯಾತ್ಮನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮ ಉತ್ಥಾನ ಹೋಗುವುದಾಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ನನ್ನ ಅವತರಣದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು?
ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಾತ್ಮಧನಾನ್ಯಹಂ ಪವಿತ್ರಾಣಾಯ ಸಾಧೂನಾಂ ಧರ್ಮಸಂಸ್ಥಾಪನಾಯ ಚ ಸಂಸ್ಕೃತಂ ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ವಿಶ್ವಪಾಲನ ಅವತಾರ ಪಾರ್ವರೇ ನೀಲಾಯಿತು. ವಿಶ್ವಪಾಲನ ಅವತಾರ ಪಾರ್ವರೇ ನೀಲಾಯಿತು. ಧರ್ಮರಕ್ಷಣೆ ಧರ್ಮನಾಶನ ಧರ್ಮರಕ್ಷಣೆ ಧರ್ಮನಾಶನ ಭಗವದ್ಗೀತೆಯ ಶ್ರೀನುಡಿಯ ಭಗವದ್ಗೀತೆಯ ಶ್ರೀನುಡಿಯ. ವಿಶ್ವಪಾಲನ ಅವತಾರ ಪಾರ್ಥನೇ ನೀಲಾಯಿತು. ಮಾಯಾರೂಪಿ ಹರಿಪ್ರಿಯಂತಿ ಸರ್ವ ಪ್ರಪಂಚವ ಕಾರುಣ ಮಾಡು. ಮಾಯಾರೂಪಿ ಹರಿಪ್ರಿಯಂತಿ ಸರ್ವ ಪ್ರಪಂಚವ ಕಾರುಣ ಮಾಡು. ಕಲರೂಪದಿಂದ ಸಕಲ ಜೀವಿಗೆ ಜೀವರಕ್ಷಣೆ ನೀಡುವೆನ. ಅಗ್ನಿಯಾಗಿ ನಾ ಶಕ್ತಿಯವರು ಅಗ್ನಿಯಾಗಿ ನಾ ಶಕ್ತಿಯವರು ವಾಯುವೆನಿಸಿನ ಜಯಿಸುವೆನ. ವಾಯುವೆನಿಸಿನ ಜಯಿಸುವೆನ. ವಿಶ್ವಪಾಲನ ಅವತಾರ ಪಾರ್ಥನೇ ನೀಲಾಯಿತು. ಮಧುರ ಮಧುರವೀ ದೇವ ಸಂದೇಶ ವೇದ ವೇದಗಳ ಓಂಕಾರದ ಸ್ವರ. ಮಧುರ ಮಧುರವೀ ದೇವ ಸಂದೇಶ ವೇದ ವೇದಗಳ ಓಂಕಾರದ ಸ್ವರ. ಹರಿಯುವ ಧರ್ಮರಕ್ಷಣೆ ಧರ್ಮನಾಶನ ಧರ್ಮರಕ್ಷಣೆ ಧರ್ಮನಾಶನ ಭಗವದ್ಗೀತೆಯ ಶ್ರೀನುಡಿಯ ಭಗವದ್ಗೀತೆಯ ಶ್ರೀನುಡಿಯ. ವಿಶ್ವಪಾಲನ ಅವತಾರ ಪಾರ್ಥನೇ ನೀಲಾಯಿತು. ನಾನು ಮಾಯಾರೂಪಿ ಧರಿತ್ರಿ ರೀತಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಯಾಗಿ ಅವುಗಳ ಶಕ್ತಿಯನ್ನು ಹರಿಸುತ್ತೇನೆ. ವಾಯುವೆನಿಸಿ ಚಲಿಸುವೆನು.
ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವಂತೆ ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪದದಲ್ಲಿ ನಡೆಸುವಂತೆ ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಂತರಾಮಿಯಾದ ನಾನು, ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರನ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನನ್ನದು, ಮನುಷ್ಯರಲ್ಲಿನ ಪೌರುಷವು ನನ್ನದು, ಸಮಸ್ತ ಭೂತಗಳ ಅಧಿಕಾರನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವಾಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಭಾಗ. ಅದರ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ, ಈ ನಿನ್ನ ನುಡಿಗಳಿಂದ ನನ್ನ ಹೃದಯದ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರಮೂರ್ತಿಯ ದರ್ಶನ ಮಾಡು. ಎಂತಹ ಭಯಾನಕವಾದ ರೂಪವನ್ನು! ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು, ನೋಡಲಾರೆನು. ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸಿ. ಗೋಪಿಕಾವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ?
ಆ? ಸಾಗರ ಮಧ್ಯೆ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೇ ಇದ್ದಿ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಈ ಕುರುಕ್ಷೇತ್ರದಲ್ಲಿ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಮೂರು ಶರವನ್ನು ಮೊಳಗಿಸುವ ರಣಭೇರಿಯಲ್ಲಿ ಉತ್ತರ ಕುಮಾರನು ಹತನಾದನು. ನಾಯಕನನ್ನು ಕಳೆದುಕೊಂಡ ಹಿಂದಿನಂತೆ ನಮ್ಮ ಸೈನಿಕರು ದಿಕ್ಕು ದಿಕ್ಕಿಗೆ ಹೊರತಿರು. ಇನ್ನು ಸಮಯವಿಲ್ಲ. ಮಹಾಸ್ತ್ರವನ್ನು ತೊಡು ಭೀಷ್ಮನನ್ನು ಹರಿಸು. ಎಲ್ಲರೂ ಏಡಿಗಳು. ಈ ಭೀಷ್ಮರ ಸಮ್ಮುಖದಲ್ಲಿ ದೃಢಾಸ್ತದಿಂದ ಭಿನ್ನನ್ನು ಹಿಡಿಯ ಬಲ್ಲವರು ಯಾರೂ ಇಲ್ಲ. ಉತ್ತೇಜಿತನಾಗಿ ಸೈನ್ಯದಲ್ಲೆಲ್ಲ ಅರಸಿದನು. ಆದರೆ ಈ ಭೀಷ್ಮನನ್ನು ಎದುರಿಸಬಲ್ಲ ವೀರರು ಒಬ್ಬರಾದರೂ ದೊರಕಲಿಲ್ಲ. ಚಚೆ, ಹಿಂದೇನು ಭಾರತ ವರ್ಷವು ನಿರ್ವೀರ್ಯವಾಯಿತೆ. ಸಾವಧಾನ ಗಾಂಗೆಯ ಯದುಪತಿ ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜಯರು. ಎಂತಹ ಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಲೆ ಒಂದೇ ರಥದಲ್ಲಿ ಅಸ್ಥಿರ ಜಗತ್ತಿನೊಮ್ಮೆ ಸ್ಥಿರವಾದ ದೈವಿತ್ವದ ಸಮ್ಮೇಳನ. ಈ ಜೀವನ ಸಂಗ್ರಾಮದಲ್ಲಿಯೂ ಹಾಗೆ
ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರಾದಿ ಆತ್ಮನು ನಡೆಸುವನು. ಧನ್ಯ ಧನಂಜಯ ಧನ್ಯ. ಆದರೆ ಈ ಯುದ್ಧದಲ್ಲಿ ಮಾತ್ರ ನಿನಗೆ ವಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ. ತಾತ, ಈ ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆಲ್ಲ ಉಪಹಾರ. ಈ ಬಾಲಕನ ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದ್ರೋಣಾಸ್ತ್ರದಿಂದ ಅಂಬನ್ನು ಬಿಡು, ಭೀಷ್ಮನನ್ನು ಹೊದಿಸು. ವಾಸುದೇವ, ನನ್ನನ್ನು ಈ ಗುರುವನಿಗೆ ಪ್ರಚೋದಿಸುವೆ ಏಕೆ? ನಾನು ಯುದ್ಧವನ್ನು ಅಪೇಕ್ಷಿಸುವುದನ್ನಲ್ಲ. ತಾತನ ಮೇಲೆ ಅಸ್ತ್ರಪ್ರಯೋಗ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ, ಈ ಬೆಂಕಿಯನ್ನು ಒತ್ತಿಸಿದ್ದು ಸಾಲದೆ ಘಾತಿ ಕೆಲಸ ಮಾಡ ನಿನಗೆ ಬಂದೆಯ? ಪಾಂಡವರನ್ನು ಅಗ್ನ ಪಶುಗಳಂತೆ ಹಿಡಿದು ತಂದು ಈ ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ಬಲಿ ಪೀಠದಲ್ಲಿ ಈ ಭೀಷ್ಮನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜತಂತ್ರದ ಪರಾಕಾಷ್ಠೆ ಎಂದು ತೋರುವುದು. ಕೇಳ ಕೃಷ್ಣ, ಯಾರಿಗೂ ಉಳಿಗಾಲವಿಲ್ಲ. ಮಾರ್ಗ ವಿಜಯಿ ಭೀಷ್ಮನಿಂದ ದುರ್ಯೋಧನನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರುವರು. ನಿನ್ನ ಇಷ್ಟ ದೈವವನ್ನು ಸ್ಮರಿಸದ ರಂಜಯ. ವಾಸುದೇವ, ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ. ಹೋಗು, ನಿನ್ನ ಸಹಾಯವೂ ಬೇಡ. ಇಂದು ಕೃಷ್ಣನ ಪ್ರಸ್ತುತ ಶಕ್ತಿಯು ಜಾಗೃತವಾಗಿ ಈ ಕುರುಕ್ಷೇತ್ರದಲ್ಲೊಂದು ನಾವು ಪ್ರಳಯ ಸೃಷ್ಟಿರು. ಭೀಷ್ಮನ್, ಮರಣಕ್ಕೆ ಸಿದ್ಧನಾಗು. ಭಾ ಮಾಧವ, ನನ್ನ ಮನೋಭಿಷ್ಟವನ್ನು ಪೂರ್ಣ ಮಾಡು. ಚಕ್ರಪಾಣಿ, ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾತೆಯಾದ ಗಂಗಾದೇವಿಯು ಸರ್ವಲೋಕ ಪಾವನೆ ಎನಿಸಿದಳು, ಆ ಪದ ಪ್ರಾಂತ್ಯದಲ್ಲಿ ನನ್ನ ಚಿನ್ನಮಂಡಕ್ಕೆ ಆಶ್ರಯವನ್ನು ಕೊಡು. ನನ್ನ ಯುದ್ಧ ಪ್ರಶೆಯನ್ನು ಶಾಂತ ಮಾಡು ಮಹಾಪ್ರಭು, ಶಾಂತ ಮಾಡು. ಶಾಂತರಾಗು ಮಹಾವೀರ. ನೀನು ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡಿರುವೆ. ನೀನು ಆ ಶಪಥವನ್ನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿ. ಇದೋ ಇದೋ ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು. ಈ ದಿನ ಯುದ್ಧದಲ್ಲಿ ಈ ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿ. ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯು ಬಹುದಿನಗಳ ಹಿಂದಿನ ದುಃಖಮಯ ಘಟನೆಗಳನ್ನು ನೆನಪಿಗೆ ತರುತ್ತಿರುವುದೇಕೆ? ಓಹೋ, ಕಾಶಿ ರಾಜನ ಮಗಳು ಹಂಬೆ ನನ್ನಿಂದ ಪರಿತಕ್ತಳಾಗಿ ದೇಹವನ್ನು ಸವಿಸಿದ ನಾರಿ. ನಾರಿ, ಇಂದು ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಈ ಭೀಷ್ಮನನ್ನು ಓದಿಸುವ ಉತ್ಕಟೇಚ್ಛೆ. ಇಷ್ಟೊಂದು ವಂಚನೆಯೇ ವಾಸುದೇವ? ಈ ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪಂಸಕರ ಶರಣ ಹೋದೆಯಾ? ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣ ಅಗತ್ಯವಾದರೆ ಇದು ವಸ್ತ್ರಗಳನ್ನು ತ್ಯಾಗ ಮಾಡುವೆನು. ಸ್ತ್ರೀಯರು ಮತ್ತು ನಪಂಸಕರ ಸಮ್ಮುಖದಲ್ಲಿ ಈ ಭೀಷ್ಮನು ಎಂದಿಗೂ ನಿಲ್ಲುವುದಿಲ್ಲ. ಸಾರಥಿ, ರಥವನ್ನು ಹಿಂತಿರುಗಿಸು. ಬೆದರಬೇಡ ವತ್ಸ. ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು, ಭೀಷ್ಮನನ್ನು ವಧಿಸು. ಹತನಾದರು, ಇದು ಅರ್ಜುನನ ಬಾಣ. ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಾಪೂರಿತವಾದ ದಿವ್ಯಾಸ್ತ್ರ. ಸಹಿಸಲಾರನು ಪರಮಾತ್ಮ. ನಾನು ನಿಂದನೆಯನ್ನು ಅತ್ತ ನೋಡೋ ಪಾರ್ಥ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಬಾಣಗಳನ್ನು ಹೂಡು, ಆತನಿಗೆ ಉಚಿತವಾದ ಅಂಬುಗಳಿಂದ ಶೆಲೆಯನ್ನು ರಚಿಸು. ಭೂಮಿ ದೇವರ ತನ್ನ ದೇಹವು ಭೂಮಿಗೆ ಉರುಳದಿರಲಿ. ಆಜ್ಞೆ ಮಾಧವ. ಕ್ಷಮಿಸು ತಾತ, ಈ ಮಹತ್ತಾಪದ ಭಾರದಿಂದ ನನ್ನನ್ನು ಉದ್ಧರಿಸು.
ಈ ಪಾಪಮಯ ನಿಶ್ವಾಸದೊಡನೆ ನನ್ನ ಪ್ರಾಣವಾಯುವು ಹಾರಿ ಹೋಗಲಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ಅರ್ಜುನ, ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನು, ಅದನ್ನು ನೀನು ನನಗೆ ಕೊಟ್ಟೆ ಅರ್ಜುನ. ಯುದ್ಧ ಶಾಂತವಾಗಿದ್ದ ಈ ಭೀಷ್ಮನ ಆತ್ಮವು ಈ ದಿನ ಶಾಂತವಾಯಿತು ಅರ್ಜುನ, ಶಾಂತವಾಯಿತು.